ಫರ್ನಿಚರ್ ಗೋಡೌನ್ ಒಂದು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಬೆಂಗಳೂರಿನ ಬಾಣಸವಾಡಿಯಲ್ಲಿ ನಡೆದಿದೆ. ತಡರಾತ್ರಿ ಗೋಡೌನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದಂತ 4 ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಮಂಡ್ಯದ ಕೇರಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಹುಲ್ಲಿನ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರೋ ಘಟನೆ ನಡೆದಿದೆ. ರೈತ ಶ್ರೀನಿವಾಸ್ ಗೌಡ ಅನ್ನೋರಿಗೆ ಸೇರಿದ 2 ಎಕರೆ ಒಣ ಹುಲ್ಲು ಸುಟ್ಟು ಭಸ್ಮ ಆಗಿದೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗದಗ ಜಿಲ್ಲಾಧಿಕಾರಿಗಳ ಫೋನ್ ಹ್ಯಾಕ್ ಮಾಡಲಾಗಿದೆ. ಡಿಸಿ ಶ್ರೀಧರ್ ಅವರ ಮೊಬೈಲ್ ಹ್ಯಾಕ್ ಮಾಡಿರುವಂತಹ ಕಿಡಿಗೇಡಿಗಳು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರಂತೆ. ಈ ಕುರಿತಂತೆ ಡಿಸಿ ಶ್ರೀಧರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಯಾರಾದರೂ ನನ್ನ ಹೆಸರು ಹೇಳಿಕೊಂಡು ಯಾವುದೇ ಮಾಹಿತಿ ಕೇಳಿದ್ರು ಕೂಡ ಕೊಡಬೇಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಇತ್ತ ಬೆಂಗಳೂರಲ್ಲಿ ಸೈಬರ್ ವಂಚಕರ ಹಾವಳಿ ಮಿತಿ ಮೀರಿದೆ. ಐಪಿಎಸ್ ಅಧಿಕಾರಿಯನ್ನ ಬಿಡದ ಸೈಬರ್ ಚೋರರು ಅಧಿಕಾರಿ ಹೆಸರಿನಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನಗರದ ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಮಚೀಂದ್ರ ಹೆಸರಿನಲ್ಲಿ ವಂಚನೆ ಯತ್ನ ನಡೆದಿದ್ದು ಅಧಿಕಾರಿ ಸ್ನೇಹಿತರಿಗೆ ಹಣ ಕೇಳಿ ಮೆಸೇಜ್ ಅನ್ನ ರವಾನೆ ಮಾಡಲಾಗಿದೆ. ವಾಟ್ಸ್ಆಪ್ ಫೋಟೋ ಹೆಸರನ್ನ ಬಳಸಿ ಬೇರೆ ನಂಬರ್ನಲ್ಲಿ ವಾಟ್ಸ್ಆಪ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಡಿಸಿಪಿ ಅಕ್ಷಯ್ ಆಕೆ ಹೆಸರು ಹೇಳಿಕೊಂಡು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ಡಿಸಿಪಿ ಅಕ್ಷಯ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಯಾರು ಕೂಡ ಸೈಬರ್ ಚೋರರ ಬಲೆಗೆ ಬೀಳ್ಬೇಡಿ ಅಂತ ಹೇಳಿದ್ದಾರೆ. ದಾಂಡೇಲಿಯ ಖ್ಯಾತ ವಕೀಲ ಅಜಿತ್ ನಾಯಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ದೋಷ ಮುಕ್ತಗೊಳಿಸಲಾಗಿದೆ. 8 ವರ್ಷದ ಬಳಿಕ ತೀರ್ಪು ಪ್ರಕಟವಾಗಿದ್ದು ಪ್ರಕರಣದ ಮೊದಲ ಆರೋಪಿ ದೋಷಿ ಹಾಗೂ 4 ಜನ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಲಾಗಿದೆ. ಇನ್ನುಳಿದಂತೆ ಶಿಕ್ಷೆಯನ್ನ ಕಾಯ್ದಿರಿಸಲಾಗಿದ್ದು ಜನವರಿ 13ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಯಿತು. 2018ರ ಜುಲೈ 27ರಂದು ದಾಂಡೇಲಿಯಲ್ಲಿ ಅಜಿತ್ ಹತ್ಯೆ ನಡೆದಿತ್ತು. ರೈತರಿಗೆ ಭೂಸ್ವಾಧೀನದ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿ ಜಪ್ತಿ ಮಾಡಲಿಕ್ಕೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. 2012ರಲ್ಲಿ ಹೆದ್ದಾರಿ ಕಾಮಗಾರಿಗೆ ಅಂತ ಗದಗದಲ್ಲಿ ಕೃಷಿಯೇತರ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಪ್ರತಿ ಚದರ ಮೀಟರ್ಗೂ ₹1,800 ಪರಿಹಾರ ನಿಗದಿ ಮಾಡಲಾಗಿತ್ತು. ಆದರೆ ಅದನ್ನು ಪ್ರಶ್ನಿಸಿ 20 ರೈತರು ಡಿಸಿ ಕೋರ್ಟ್ ಮೊರೆ ಹೋಗಿದ್ರು. ಆ ಬಳಿಕ ಪ್ರತಿ ಚದರ ಮೀಟರ್ಗೆ ₹3,400 ಗದಗ ಡಿಸಿ ನಿಗದಿ ಮಾಡಿದ್ರು. ಆದರೆ ಡಿಸಿ ಆದೇಶ ಪ್ರಶ್ನಿಸಿ ಹೆದ್ದಾರಿ ಪ್ರಾಧಿಕಾರ ಧಾರವಾಡದ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆ ಹೂಡಿತ್ತು. ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ಡಿಸಿ ಆದೇಶವನ್ನು ಎತ್ತಿ ಹಿಡಿದಿತ್ತು. ಆದರೆ ಈವರೆಗೂ ರೈತರಿಗೆ ಬಡ್ಡಿ ಪಾವತಿ ಮಾಡದ ಕಾರಣ ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡಲಿಕ್ಕೆ ಕೋರ್ಟ್ ಆದೇಶವನ್ನು ಮಾಡಿದೆ. ಕೋಲಾರದ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆಯಲ್ಲಿ ಶೇರ್ ಆಟೋಗಳಲ್ಲಿ ಯುವಕರು ನೇತಾಡಿಕೊಂಡೇ ಪ್ರಯಾಣವನ್ನು ಮಾಡುತ್ತಿದ್ದಾರೆ. ಅರಾಬಿ ಕೊತ್ನೂರು ಗ್ರಾಮದ ಗೇಟ್ ಬಳಿ ಇಬ್ಬರು ಯುವಕರು ಪ್ರಾಣವನ್ನೂ ಲೆಕ್ಕಿಸದೆ ಆಟೋ ಹಿಂಬದಿ ನಿಂತು ನೇತಾಡ್ಕೊಂಡು ಪ್ರಯಾಣ ಮಾಡ್ತಿರೋದನ್ನ ಇತರೆ ವಾಹನ ಸವಾರರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ. ಜನರನ್ನ ಮನಬಂದಂತೆ ತುಂಬಿಸಿಕೊಂಡು ಹೋಗುವ ಶೇರ್ ಆಟೋಗಳಲ್ಲಿ ಪ್ರಯಾಣಿಕರ ಸಂಖ್ಯೆಗೆ ಮಿತಿಯೇ ಇಲ್ಲ ಎನ್ನುವಂತಾಗಿದ್ದು ಇದನ್ನು ತಡಿಬೇಕು ಅಂತ ಅಲ್ಲಿನ ಜನರು ಆಗ್ರಹಿಸಿದ್ದಾರೆ. ಫ್ಲೈಓವರ್ ತಡೆಗೋಡೆಗೆ ಮಿನಿ ಟೆಂಪೋ ಡಿಕ್ಕಿಯಾಗಿರುವಂತಹ ಘಟನೆ ಬೆಂಗಳೂರಿನ ಯಶವಂತಪುರ ಬಳಿ ನಡೆದಿದೆ. ತುಮಕೂರು ಹೈವೇಯಿಂದ ಯಶವಂತಪುರ ಫ್ಲೈಓವರ್ ಕಡೆ ಬರ್ತಾ ಇದ್ದಂಥ ವೇಳೆ ಕಾರು ಚಾಲಕ ಅಡ್ಡ ಬಂದಿದ್ದು ಮಿನಿ ಟೆಂಪೋ ನಿಯಂತ್ರಣ ಕಳೆದುಕೊಂಡು ಏಕಾಏಕಿ ಡಿವೈಡರ್ಗೆ ಗುದ್ದಿದೆ. ಪರಿಣಾಮ ಟೆಂಪೋ ವಾಹನ ಸಂಪೂರ್ಣ ಜಖಂಗೊಂಡಿದ್ದು ಡಿವೈಡರ್ ತಡೆಗೋಡೆಗಳು ನೆಲಕ್ಕುರುಳಿದೆ. ಸ್ಥಳಕ್ಕೆ ಯಶವಂತಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ನಗರಸಭೆ ಆಯುಕ್ತರಿಗೆ ಸಾರ್ವಜನಿಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಬಾಗಲಕೋಟೆ ನಗರಸಭೆ ಆಯುಕ್ತ ವಾಸನ್ಗೆ ಗಿರೀಶ್ ಫೌಂಡೇಶನ್ ವತಿಯಿಂದ ಮನವಿ ಸಲ್ಲಿಕೆ ಮಾಡಲಾಗಿದೆ. ಬೀದಿ ನಾಯಿಗಳಿಂದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಇದೆ. ಬಾಗಲಕೋಟೆ ಹಳೆಯ ನಗರ, ನವನಗರ, ವಿದ್ಯಾಗಿರಿ ಸೇರಿದಂತೆ ನಗರಸಭೆ ವ್ಯಾಪ್ತಿಯಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸುತ್ತಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ನೇನೆಕಟ್ಟೆ ಗ್ರಾಮದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಗ್ರಾಮದ ಒಳಗಡೆ ಪ್ರವೇಶಿಸಿರುವಂತಹ ಚಿರತೆ ಬಿಂದಾಸಾಗಿ ಓಡಾಟವನ್ನು ಮಾಡಿದೆ. ಚಿರತೆಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿರುವಂತಹ ಗ್ರಾಮಸ್ಥರು ಚಿರತೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ.
ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಕಾಡಾನೆ ಅಡ್ಡಲಾಗಿ ನಿಂತು ಆತಂಕವನ್ನು ಮೂಡಿಸಿತ್ತು. ಇದರಿಂದ 1 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ನಿಧಾನವಾಗಿ ಆನೆ ಕಾಡಿನ ಒಳಗೆ ತೆರಳಿದ ಮೇಲೆ ವಾಹನ ಸವಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕಾಡು ಹಂದಿಗೆ ಹಾಕಿದಂಥ ಹುರುಳಿಗೆ ಸಿಲುಕಿ ಸಾವನ್ನಪ್ಪಿದಂಥ ಚಿರತೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಕಾಡು ಹಂದಿಗೆ ಹಾಕಿದಂಥ ಹುರುಳಿಗೆ ಸಿಲುಕಿ ಚಿರತೆ ಅಸ್ವಸ್ಥಗೊಂಡಿತ್ತು. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿತು. 4 ವರ್ಷದ ಹೆಣ್ಣು ಚಿರತೆ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಗಿರೀಶ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಚಿರತೆ ಮರಣೋತ್ತರ ಪರೀಕ್ಷೆ ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹರಿಸ್ಥಳ ಅರಣ್ಯ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಒಂದಲ್ಲ ಎರಡಲ್ಲ 15ಕ್ಕೂ ಹೆಚ್ಚು ಕೇಸ್ ಟ್ರೇಸ್ ಮಾಡಿ ಕಮಿಷನರಿಂದ ಭೇಷ್ ಅನಿಸ್ಕೊಂಡ ನಾಯಿಗೆ ನಿನ್ನೆ ಸನ್ಮಾನ ಮಾಡಲಾಯಿತು. ಕಳೆದ 5 ವರ್ಷಗಳಲ್ಲಿ ಡಾಗ್ ಸ್ಕ್ವಾಡ್ನಲ್ಲಿ ಜಿನ್ನಿ ಎಂಬ ಶ್ವಾನ ಕೆಲಸ ಮಾಡ್ತಾ ಇದೆ. 1 ವರ್ಷದಿಂದ ಪತ್ತೇದಾರಿ ಕೆಲಸದಲ್ಲಿ ಜಿನ್ನಿ ಭಾಗಿಯಾಗಿದೆ. ಕೊಲೆ ಕೇಸ್ ಸೇರಿದಂತೆ ಅನೇಕ ಪ್ರಕರಣವನ್ನು ಭೇದಿಸುವಲ್ಲಿ ಜಿನ್ನಿ ಪ್ರಮುಖ ಪಾತ್ರ ವಹಿಸಿದೆ. ಇತ್ತೀಚೆಗೆ ನಡೆದಿದ್ದ ಕೊಲೆ ಕೇಸ್ ಸಂಬಂಧಪಟ್ಟಂತೆ ನೇರವಾಗಿ ಆರೋಪಿಯ ಬಳಿಗೆ ಪೊಲೀಸರನ್ನ ಈ ನಾಯಿ ಕರ್ಕೊಂಡು ಹೋಗಿತ್ತು. ಜಿನ್ನಿ ಶ್ವಾನಕ್ಕೆ ನಿನ್ನೆ ಸನ್ಮಾನವನ್ನು ಮಾಡಲಾಯಿತು. ಜಿಮ್ಮಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ರೈತ ಚಾಂದಾ ಸಾಬ್ ಚಂಗಾಪುರಿ ಹಳದಿ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾರೆ. 8 ಎಕರೆ ಜಮೀನಿನಲ್ಲಿ 1 ಎಕರೆಯಲ್ಲಿ ಪ್ರಾಯೋಗಿಕವಾಗಿ ತೈವಾನ್ ತಳಿಯ ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಬೆಳೆಯನ್ನು ಬೆಳೆದಿದ್ದಾರೆ. ಈ ಹಳದಿ ಕಲ್ಲಂಗಡಿ ಸಮೃದ್ಧವಾಗಿ ಬೆಳೆದಿದ್ದು ಉತ್ತಮ ಇಳುವರಿಯಿಂದ ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹಳದಿ ಕಲ್ಲಂಗಡಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಇದ್ದು ಹೀಗಾಗಿ ಹಳದಿ ಕಲ್ಲಂಗಡಿ ಬೆಳೆದು ಖುಷಿಯಾಗಿದ್ದಾರೆ. ಹೊಸ ಥರದ ಕಲ್ಲಂಗಡಿ ಬೆಳೆದೇನೆ. ದೊಡ್ಡ ರಸ್ತದಲ್ಲಿ ಒಂದು 3 ಎಕರೆ ಕಲ್ಲಂಗಡಿ ಹಾಕೀನಿ. ಉತ್ತಮ ರೇಟ್ ಸಿಕ್ಕೈತಿ, ಚಲೋ ಬೆಳೆ ಬೆಳೆದೈತಿ. ಹೊಸ ನಮೂನೆ ಕಲ್ಲಂಗಡಿ, ಹೊಸ ಥರದ ಕಲ್ಲಂಗಡಿ ಬೆಳೆದೇನೆ. ದೊಡ್ಡ ರಸ್ತದಲ್ಲಿ ಒಂದು 3 ಎಕರೆ ಕಲ್ಲಂಗಡಿ. ಹಾವೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರಾರಂಭಿಸಲಾಗಿರುವಂತಹ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಹಾವೇರಿಯ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ರೈತರಿಂದ 50 ಕ್ವಿಂಟಲ್ ಮಿತಿಗೊಳಿಸಿ ವ್ಯತ್ಯಾಸದ ಮೊತ್ತವನ್ನು ಪರಿಶೀಲನೆ ಮಾಡಿದ್ದಾರೆ. ಎಲ್ಲ 9 ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡಲಾಗಿದ್ದು ನೋಂದಣಿಯಲ್ಲಿ ನಿಗದಿಪಡಿಸಿದ ಪ್ರಮಾಣದಂತೆ ರೈತರು ತಾವು ಬೆಳೆದ ಮೆಕ್ಕೆಜೋಳವನ್ನು ಹತ್ತಿರದ ಖರೀದಿ ಕೇಂದ್ರಕ್ಕೆ ಸರಬರಾಜು ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ. ಬಹುರೂಪಿ ರಾಜ್ಯ ನಾಟಿಕೋತ್ಸವ 2026-25ನೇ ವರ್ಷದ ಬೆಳ್ಳಿ ಹಬ್ಬವಾಗಿ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಸಾಂಸ್ಕೃತಿಕ ಅನುಸಂಧಾನದೊಂದಿಗೆ ನಡೆಯಲಿದೆ ಅಂತ ರಂಗಾಯಣ ನಿರ್ದೇಶಕ ಸತೀಶ್ ತಿಪಟೂರು ಹೇಳಿದ್ದಾರೆ. ರಂಗಾಯಣದಲ್ಲಿ ನಾಳೆಯಿಂದ ಜನವರಿ 18ರವರೆಗೆ ನಾಟಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಒಟ್ಟು 24 ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಇದರಲ್ಲಿ 12 ನಾಟಕಗಳು ವಿವಿಧ ಭಾಷೆಗಳಲ್ಲಿದೆ. ಜೊತೆಗೆ 6 ಮಕ್ಕಳ ಬಹುರೂಪಿ ನಾಟಕಗಳು, 3 ಕನ್ನಡ ಹಾಗೂ 3 ಇಂಗ್ಲಿಷ್ ನಾಟಕಗಳು ಪ್ರದರ್ಶನಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಜನ್ಮಸ್ಥಳ ಪಂಜಾಬಿನ ಬಂಗಾ ತಲುಪಿದ್ದಾರೆ ಕೊಪ್ಪಳದ 2 ಸೈಕಲ್ ಯಾತ್ರಿಗಳು. ಡಿಸೆಂಬರ್ 26ರಂದು ಕೊಪ್ಪಳದಿಂದ ಸೈಕಲ್ ಮೂಲಕ ಶಿವರಾಯಪ್ಪ ಮತ್ತು ನವೀನ್ ಅನ್ನೋರು 16 ದಿನಗಳಲ್ಲಿ ಒಟ್ಟು 2100 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದ್ದಾರೆ. ಕೊರೆಯೋ ಚಳಿಯಲ್ಲಿ ನಿತ್ಯ 100ರಿಂದ 135 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಇದೀಗ ಭಗತ್ ಸಿಂಗ್ ಹುಟ್ಟೂರು ತಲುಪಿದ್ದಾರೆ. ಕರ್ನಾಟಕ ಟು ಪಂಜಾಬ್ ಅಂತಂದು ಬಡಿಸಿರೋಂಥ ಟೀ ಶರ್ಟ್ ಕೂಡ ಅದನ್ನು ತೆಗಿಯೋಕ್ಕೆ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಈ ಹಣ್ಣುಗಳು ಬೇಕೇ ಬೇಕು ಇಲ್ಲಿ ಪರಿಸ್ಥಿತಿಗೆ. ಒಂದು 2000 ಕಿಲೋಮೀಟ್ರ್ ಒಂದು 16 ದಿನಕ್ಕೆ ಬಂದು ಇಲ್ಲಿ ತಲುಪಿದ್ವಿ. ತುಂಬ ಖುಷಿ ಆಗ್ತಿದೆ. ಭಗತ್ ಸಿಂಗ್ರ ಜನ್ಮಭೂಮಿ ಬಂಗಾಕ್ಕೆ ಒಂದು ತಲುಪಿದ್ವಿ. ಅದು ಬೆಳಗ್ಗೆ 10:30 ಆಗಿತ್ತು.
ಗುತ್ತಿಗೆ ಶ್ರೀಗಳ ಪರ್ಯಾಯ ಸಮಾಪನಾ ಹಂತ ತಲುಪಿದೆ. ತಮ್ಮ ಸಂಪೂರ್ಣ ಪರ್ಯಾಯದ ಅವಧಿಯನ್ನ ಭಗವದ್ಗೀತೆಯ ಪ್ರಚಾರಕ್ಕೆ ಬಳಸಿಕೊಂಡಂತ ಶ್ರೀಗಳು ಇದೀಗ ಮತ್ತೊಂದು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ದೆಹಲಿ ಮೂಲದ ದಾನಿಯೊಬ್ಬರು ನೀಡಿರುವಂತೆ 2 ಕೋಟಿ ವೆಚ್ಚದ ಚಿನ್ನದ ಭಗವದ್ಗೀತೆ ಕೃಷ್ಣ ದೇವರಿಗೆ ಸಮರ್ಪಣೆಯಾಗಿದೆ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಚಿನ್ನದ ಹಾಳೆಗಳಲ್ಲಿ ಬರೆಯಲಾಗಿದೆ. ದೆಹಲಿ ಮೂಲದ ನಿವೃತ್ತ IAS ಅಧಿಕಾರಿ ಎಸ್ ಲಕ್ಷ್ಮೀನಾರಾಯಣನ್ ಎಂಬುವರು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಅಪರೂಪದ ಗ್ರಂಥವನ್ನ ಕೃಷ್ಣ ಮಠಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದ್ದಾರೆ ಶ್ರೀಪಾದಂಗಳವರ ಪರ್ಯಾಯದ ಅವಧಿಯಲ್ಲಿ ಅನೇಕ ಯತಿವರೇಣ್ಯರ ದಿವ್ಯ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಮಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆಯ ಸಭೆ ನಿನ್ನೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಬಸವರಾಜ ದದ್ದಲ್, ಫೆಬ್ರವರಿ 8ರಂದು ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೆಯಲಿದೆ. ಬೆಳಗ್ಗೆ 8ವರೆಗೆ ಮಹರ್ಷಿ ವಾಲ್ಮೀಕಿ ಧ್ವಜಾರೋಹಣ ನೆರವೇರುತ್ತೆ. ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ನಡೆಯಲಿದೆ ಅಂತಂದರು. ಬಿಜೆಪಿ ಒಂದು ಮನೆ ಕೊಟ್ಟಿರುವುದನ್ನು ಸಾಬೀತುಪಡಿಸಲಿ, ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಮಾತನಾಡಿದಂಥ ಅವರು, ಸ್ಲಂ ಬೋರ್ಡ್ನಲ್ಲಿ ಒಂದು ಮನೆ ಕೊಟ್ಟಿದ್ದಾರೆ, ನಾನು ರಾಜಕೀಯ ನಿವೃತ್ತಿ ಪಡಿತೀನಿ. 2024ರಲ್ಲಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದು 36,789 ಮನೆಗಳನ್ನು ಕೊಟ್ಟಿದ್ದೇವೆ. 9,500 ಕೋಟಿ ಖರ್ಚು ಮಾಡಿ ಬಡವರಿಗೆ ಮನೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಬಿಜೆಪಿಯವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ರು. 2000 ಒಂದು ಎಕ್ಸಾಂಪಲ್ ಸಾಧನೆ ಕೊಡಕ್ಕೆ ಹೇಳಿ. ಒಂದು ಮನೆ ಕೊಟ್ಟಿರೋದು ಹೇಳಿ. ನಾನು ವಸತಿ ಮಂತ್ರಿಯಾಗಿ ನಾನು ಕೇಳ್ತೀನಿ. ನಾನು ಒಂದು ಮನೆ ನಾನು ಓಪನ್ ಆಗಿ ಅಕ್ಟೋಬರ್ 6ನೇ ತಾರೀಕಿಗೆ ಓಪನ್ ಆಗಿ ಕೊಪ್ಪಳದಲ್ಲಿ ಸವಾಲು ಹಾಕಿದ್ದೆ. ನನ್ನ ಮನೆ ಮುಖ್ಯಮಂತ್ರಿ ಮುಂದೆನೇ BJP ಅವರು ಸಾಬೀತುಪಟ್ಬಿಡಲಿ, ಸ್ಲಂ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ ಅಂತ ಸವಾಲು ಹಾಕಿದ್ದೆ. ಹೇಳ್ಬಿಡಲಿ ಅವರು. ನಮ್ಮ ಈ ಗ್ಯಾರಂಟಿದಲ್ಲೂ ಈ ಗ್ಯಾರಂಟಿಗಳಲ್ಲಿ 9,500 ಕೋಟಿ ಮನೆ ಮುಖ್ಯಮಂತ್ರಿಗಳು ಜನ ಪಾಪ ಕೊಡೋಕ್ಕಾಗಲ್ಲ, ಬೆನಿಫಿಷರಿ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆಗಳು ಕೊಟ್ವಿ. BJPಯವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. ಏನಕ್ಕಪ್ಪ ನೀವು ಬಡವ್ರ ಬಗ್ಗೆ ಕಾಳಜಿ. ಮೈಸೂರು ಮಹಾನಗರ ಪಾಲಿಕೆಯನ್ನು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರಿನ ನಂತರ ವೇಗವಾಗಿ ಬೆಳೆಯುತ್ತಿರುವ ನಗರ ಮೈಸೂರು. ಈ ಹಿನ್ನೆಲೆಯಲ್ಲಿ ಹೂಟಗಳ್ಳಿ, ಧನಗಳ್ಳಿ, ಚಾಮುಂಡೇಶ್ವರಿ, ವಿವಿಧ ಹಳ್ಳಿಗಳನ್ನು ಸೇರಿ ಎಲ್ಲವನ್ನ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತೆ ಸರ್ಕಾರ ಆದೇಶವನ್ನು ಮಾಡಿತು. ಇನ್ನು ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಿದ್ದಲ್ಲಿ 30 ದಿನದ ಒಳಗಡೆ ಅರ್ಜಿ ಸಲ್ಲಿಸೋಕೆ ಅವಕಾಶ ನೀಡಿದೆ.